ಕೊರಟಗೆರೆಯಲ್ಲಿ ಪರಂ ಅಭಿಮಾನಿಗಳ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ ಕಾರ್ಯಕರ್ತರ ಮಹಾಜಾಥಾ. ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೂಡಲೇ ಹೈಕಮಾಂಡ್ ಗಮನ ಹರಿಸಿ ಪರಮೇಶ್ವರನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಾವು ಮಾಧ್ಯಮ ಮೂಲಕ ಒತ್ತಾಯಿಸ್ತೀವಿ. ಕೊರಟಗೆರೆಯಲ್ಲಿ ಇಂದು ದಲಿತ ನಾಯಕ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿ ಅಭಿಮಾನಿಗಳು, ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಶಕ್ತಿ ಪ್ರದರ್ಶನ ಜಾಥಾ ನಡೆಸಿದರು. ಕೆಎಸ್ಆರ್ಟಿಸಿ ವೃತ್ತದಿಂದ ಎಸ್ಎಸ್ಆರ್ ವೃತ್ತದವರೆಗೂ ನಡೆದ ಮಹಾಜಾಥಾದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು 5 ವಿಭಿನ್ನ ಮಠಗಳ ಸ್ವಾಮೀಜಿಗಳು ಸಹ ಹಾಜರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದರು. ಮಾನವ ಸರಪಳಿ ಜಾಥಾವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಹಾಗೂ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇವತ್ತು ಸಿಎಂ ಆಗಬೇಕು ಅಂತ ಹೇಳಿ ಕರ್ನಾಟಕದ ಜನತೆಯ ಪರವಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಈ ಮೂಲಕ ಹೈಕಮಾಂಡ್ಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಯಾಕೆ ಅಂದರೆ ಅವರು ಕಳೆದ ಬಾರಿ ವಂಚಿತರಾಗಿದ್ದಾರೆ. 8 ವರ್ಷ ಸತತವಾಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರಾದರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. 2 ಬಾರಿ MLAಗೆ ಬಿ ಫಾರಂ ಕೊಟ್ಟಿದ್ದಾರೆ, MP ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ, 2 ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತೇಳಿ ಈ ಮೂಲಕ ಒತ್ತಾಯನ ಮಾಡ್ತೀನಿ. ಯಾಕೆ ಅಂದರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡಬೇಕು ಅಂತ ಅಲ್ವೇ, ಅವರೊಬ್ಬ ಸ್ವಜನ ರಾಜಕಾರಣಿ ಇದ್ದಾರೆ, ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಇವಾಗ ಎಲ್ಲ ರಾಜಕಾರಣಿಗಳನ್ನ ನೋಡ್ಬೋದು, ನನ್ನ ಮಗ ನಿಲ್ಲಿ, ನನ್ನ ಮಗಳು ನಿಲ್ಲಿ, ನನ್ನ ಮೊಮ್ಮಗ ನಿಲ್ಲಿ ಅಂತ ಎಲ್ಲ ಮನಸ್ಥಿತಿ ಇರ್ತಕ್ಕಂಥವ್ರು. ಹಾಗೆ ಯಾವುದಾದ್ರೂ ಒಂದು ಕಳಂಕವನ್ನು ಒತ್ತಿರ್ತಕ್ಕಂಥವ್ರು ಇವತ್ತು ಎಲ್ಲರೂ ಇದ್ದಾರೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ, ಯಾವುದೇ ಒಂದು ಕಳಂಕ ಇಲ್ಲ. ಹಾಗಾಗಿ ದಯಮಾಡಿ ಅವ್ರಿಗೆ ಸಿಎಂ ಮಾಡಲೇಬೇಕು. ಯಾಕೆಂದರೆ KPCC ಅವರು ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಅನ್ಯಾಯ ಆಗಿದೆ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ, ಹೈಕಮಾಂಡಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪರಿಗಣಿಸಬೇಕು. ಈ ಮೂಲಕ ಅರ್ಥೋದಯ ಮಾಡ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಬದಲಿ ಆಗುವಂತ ಸ್ಥಿತಿ ಉಂಟಾದ ಪಕ್ಷದಲ್ಲಿ ಈ ಬಾರಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಬೇಕಾದಂತ ಒಂದು ಬೇಡಿಕೆ ಇಡೀ ರಾಜ್ಯದದ್ದಾಗಿದೆ. ಕಾರಣ ಸುಮಾರು 75 ವರ್ಷಗಳಿಂದ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿಲ್ಲ. ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕಂದಾಗ ಒಂದು ಬಹಳಷ್ಟು ಮೊದಲ ಹೆಸರಿಗೆ ಬರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ, ಸಜ್ಜನಿಕೆಯ, ದಕ್ಷ, ಪ್ರಾಮಾಣಿಕವಾದಂತ ಸಚಿವರಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದಾರೆ. ಹಿಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವರನ್ನ ಗುರುತಿಸಿ, ಅವರ ನಿಷ್ಠೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಕ್ಷೇತ್ರದ, ಇಡೀ ಜಿಲ್ಲೆಯ, ಇಡೀ ರಾಜ್ಯದ ಅನೇಕ ದಲಿತ ಜನರ ಇದೊಂದು ಬೇಡಿಕೆಯಾಗಿದೆ. ಇವತ್ತು ಕೊರಟಗೆರೆಯಲ್ಲಿ ಏನು ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜ್ಯದಲ್ಲೇ ಈ ಕೂಗ್ತಾ ಕೇಳ್ ಬರ್ತಾ ಇದೆ. ಯಾಕೆಂದ್ರೆ ಈ 2 ಬಾರಿ KPCC ಅಧ್ಯಕ್ಷರಾಗಿ ಅಧಿಕಾರ ತಂದಂತ ಪರಮೇಶ್ವರ್ ಅವ್ರಿಗೆ ಕೂಡ್ಲೆ ಏನು ಹೈಕಮಾಂಡ್ ಕೂಡ್ಲೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಯಾಕೆಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂತ ದಲಿತರು ಇವತ್ತು ಕಾಂಗ್ರೆಸ್ಗೆ ಮತ ನೀಡ್ತಾ ಇರೋದು. ಬರೀ ಮತ ಪಡೆದ ನಂತರ ಅಧಿಕಾರ ಕೊಡೋದಕ್ ಮಾತ್ರ ದಲಿತರು ಬೇಕು ಅಂತಂದ್ರೆ, ಯಾವುದೇ ಅಧಿಕಾರ ಅನುಭವಿಸೋದಕ್ಕೆ ಅಧಿಕಾರಕ್ಕೆ ಬೇಡ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ನ ಎಲ್ಲಾ ದಲಿತರು ಸೇರಿ ತಿರಸ್ಕರಿಸಬೇಕಾಗ್ತೈತೆ. ಹಂಗಾಗಿ ಕೂಡ್ಲೆ ಹೈಕಮಾಂಡ್ ಇದನ್ನ ಗಮನ ಹರಿಸಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಮಾಧ್ಯಮದ ಮೂಲಕ ಒತ್ತಾಯಿಸ್ತೀವಿ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಹಿಂದೆ ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ರು. MLA ಆದಾಗ ಮಧುಗಿರಿ ನಿಂತು ಅವ್ರ ತಂದೆ ಗಂಗಾಧರಯ್ಯನವರು ಏನು ಹೇಳಿದ್ರು ಅಂದ್ರೆ, ಸ್ವಾಮಿ ನಮ್ಮ ಜೀವನಕ್ಕೆ ಏನು ಕೊರತೆ ಇಲ್ಲ, ನಮಗೆ ನಮ್ಮ ಮಗ ರಾಜಕೀಯವಾಗಿ ಮೇಲೆ ಬರಲಿ, ಬಡಜನರು ಸೇವೆ ಮಾಡಲಿ ಅಂತ ನಾವು ಮತ ಕೊಡಿ ಅಂತ ಕೇಳಕ್ಕೆ ನಿಮ್ಮ ಆಶೀರ್ವಾದ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆಗ ಪರಮೇಶ್ವರ್ ಅವರು ಮಧುಗಿರಿನಲ್ಲಿ ಗೆದ್ದರು. ಇಲ್ಲಿವರೆಗೆ ಅವರು ಸುಮಾರು
10 ವರ್ಷ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ, ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ, ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ. ಬೇಕಾದಷ್ಟು ಅವರಿಗೆ ಆಡಳಿತದ ಅನುಭವ ಇದೆ. ಜೊತೆಗೆ ಇಲ್ಲಿವರೆಗೆ ಅವ್ರ ಮೇಲೆ ಯಾವುದೇ ಒಂದು ಕಳಂಕ, ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ. ಅವರು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಂವಿಧಾನದ ಆಶಯ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಹಿರಿಯರು ದಲಿತರು ಆಡಳಿತ ಚುಕ್ಕಾಣಿ ಹಿಡಿಬೇಕು ಅಂತ. ನಾನು ಅವ್ರ ಕಮ್ಯುನಿಟಿ ಸೇರಿಲ್ಲ ಅಂದರೂ ಕೂಡ ಅವರ ಸ್ವಭಾವ, ಅವರ ಸರಳತೆ, ಅವರ ಸಜ್ಜನಿಕೆ, ಅವರಲ್ಲಿರ್ತಕ್ಕಂಥ ಸಭ್ಯ ಗುಣಗಳು. 2010ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೀನಾಯ ಪರಿಸ್ಥಿತಿಯಾಗಿತ್ತು. ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು, ಈ ರಾಜ್ಯದ ಗೃಹ ಸಚಿವರು ಆದಂತಹ ಪರಮೇಶ್ವರ್ ಸಾಹೇಬ್ರನ್ನ ಅಧ್ಯಕ್ಷರಾಗಿ ಮಾಡಿದಾಗ ಸತತ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 2 ಸರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಈ ರಾಜ್ಯದಲ್ಲಿ 78 ವರ್ಷದಿಂದ ದಲಿತರಿಗೆ ಒಂದು ಅವಕಾಶನ ಕೊಟ್ಟಿಲ್ಲ, ಏನಿಲ್ಲ. ಆದ್ರಿಂದ ಪರಮೇಶ್ವರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದರೆ ಮಾತ್ರ ಪರಮೇಶ್ವರ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೀವಿ. ಸಜ್ಜನ ರಾಜಕಾರಣಿ, ಈ ರಾಜ್ಯ ಕಂಡಂತ ಅತ್ಯಂತ ವಿದ್ಯಾವಂತ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಾಳಿರ್ತಕ್ಕಂಥ ಬಾಳರು ಈ ಕ್ಷೇತ್ರದಲ್ಲಿ, ಕೊರಟಗೆರೆ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 3 ಸರಿ ಗೃಹ ಸಚಿವರಾಗಿದ್ದಾರೆ. ಆದ್ರಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಏನಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದೆ. ಯಾಕೆ ಏನಂದ್ರೆ ಇವತ್ತು ಪರಮೇಶ್ವರ್ ಸಾಹೇಬರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಕೆಪಿಸಿಸಿ ಸತತ 8 ವರ್ಷ ಸತತ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಹೋದ್ಸಲ ಉಪಮುಖ್ಯಮಂತ್ರಿ ಆದಾಗ ತಮ್ಮ ಪಕ್ಷಕ್ಕೋಸ್ಕರ ಉಪಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ವ್ಯಕ್ತಿ ಅಂದ್ರೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅಂತ ಹೇಳ್ಬೋದು. ದಯವಿಟ್ಟು ನಾನು ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಕೊಳ್ಳೋದು ಒಂದೇ, ಖರ್ಗೆ ಸಾಹೇಬ್ರಿಗೂ ಹೇಳೋದು ಒಂದೇ, ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಡಮ್ ಗೊತ್ತಾಯ್ತು. ನಾವು ಏನ್ ಇಡೀ ನಮ್ಮ ದಲಿತ ಸಮುದಾಯ ಮತ್ತು ಕೊರಟಗೆರೆ ಸಮಾಜದ ಎಲ್ಲಾ ಮುಖಂಡರ ಪರವಾಗಿ ನಾನು ಮಾತಾಡೋದು ಒಂದೇ, ದಯವಿಟ್ಟು ಪರಮೇಶ್ವರ್ ಸಾಹೇಬ್ರನ್ನ ಈ ಸಲ ಏನನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕೆ ಅಂದ್ರೆ ಅವ್ರು ಇವತ್ತು ರಾಜ್ಯದಲ್ಲಿ ಒಂದು ದಲಿತ ಸಮುದಾಯ ಅವ್ರು ಇವತ್ತು ಹುಟ್ಟಿಲ್ಲ, ಎಲ್ಲಾ ಜನಾಂಗದ ವ್ಯಕ್ತಿನ ಅವ್ರನ್ನ ಗೌರವಿಸ್ಕೊಂಡು ಬರ್ತಾ ಇವತ್ತು ಸರ್ಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಿ ಅಂತ ನಾವೆಲ್ಲರೂ ಒತ್ತಾಯಿಸ್ತಾ ಇದೀವಿ. ಏನ್ ಇವತ್ತು ಕೊರಟಗೆರೆಯಲ್ಲಿ ಪರಮೇಶ್ವರ್ ರಾವ್ ಸಿಎಂ ಆಗ್ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಒಂದು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ಇಲ್ಲಿವರೆಗೂ ಬರ್ತಾ ಇದೆ ಅಂದಾಗ ಅವ್ರು ಕೊಟ್ಟಿರುವಂತಹ ಸಂವಿಧಾನಕ್ಕೆ ಒಂದು ದಲಿತ ಒಂದು ಸಿಎಂ ಮಾಡ್ಬಿಟ್ರೆ ಆ ಸಂವಿಧಾನ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ಒಂದು ಮನ್ನಣೆ ಸಿಗ್ತೈತೆ ಅಂತೇಳಿ ನಾವು ಕೇಳ್ತಾ ಇದೀವಿ. ಪರಮೇಶ್ ಸಾಹೇಬ್ರು ಬರೀ ದಲಿತರು ಅಂತ ಅಲ್ಲ, ಒಂದು ಬುದ್ಧಿವಂತ ರಾಜಕಾರಣಿ, ಒಂದು ಫಾರಿನಲ್ಲಿ ಓದ್ತಾ ಬಂದಿದ್ದಾರೆ, ಒಂದು ರಾಜಕಾರಣ ಯಾವ ತರ ಅನ್ನೋದು ಅವರು ತಿಳಿದಿದ್ದಾರೆ, ಕಾನೂನು ಅನ್ನೋದೆಲ್ಲ ಸತ್ಯವಾಗಿ ತಿಳ್ಕೊಂಡಿರೋಂತ ವ್ಯಕ್ತಿ. ಅವರೊಂದು ಸಿಎಂ ಆಗಂತ ಒಳ್ಳೆ ಕ್ಯಾಂಡಿಡೇಟ್, ಅವ್ರನ್ನ ಸಿಎಂ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ. ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಯಾವುದೇ ಪಕ್ಷ ಆಗ್ಲಿ ಇಂಥವರೆಗೂ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ. ಇವತ್ತು ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಇವತ್ತು ದಲಿತ ಸಿಎಂ ಮಾಡಬೇಕು ಅಂತೇಳಿ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ರಾಜಕಾರಣ ಮಾಡಿದ್ದಾರೆ. ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂಗಾಗ್ತಿದೀವಿ ಅಂದ್ರೆ ಒಂದು ಪರಮೇಶ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಹೆಮ್ಮೆ, ದಲಿತ ಸಿಎಂ ಮಾಡ್ಲೇಬೇಕು. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ 8 ವರ್ಷ ಕೆಪಿಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೂಡಿ ಪಕ್ಷವನ್ನು ಹಿಂದಿದ್ದಂತ ಪಕ್ಷವನ್ನು 2013ರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರ್ನ ಮಾಡ್ಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಪರಮೇಶ್ವರ್ಗೆ ಜೈ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಜೈ.
ದಲಿತ ಮುಖ್ಯಮಂತ್ರಿಯಾಗಿ ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದೀವಿ. ಯಾಕೆಂದ್ರೆ ಆ ವ್ಯಕ್ತಿನ ನಾವು ಇವತ್ತು ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಆ ವ್ಯಕ್ತಿ ಏನು ಅಂತೇಳಿ. ಅವರ ನಡೆ ನುಡಿ, ಅವರ ಧೀಮಂತಿಕೆ ಅದನ್ನ ಹೇಳಕ್ಕೆ ಅಸಾಧ್ಯ. ಅಂತದ್ದು ಇಷ್ಟು ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ. ಅವ್ರು ಆಗ್ಲೇ ಸಿಎಂ ಆಗ್ಬಿಡ್ತಾರೆ ಅಂತೇಳಿ, ಈಗ 2 ವರ್ಷದ ಮುಂಚೆನೆ ಸಿಎಂ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಏನ್ ಕಾರಣ ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅಂತ ವ್ಯಕ್ತಿನ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇವರು ಆತ್ಮೀಯತೆಯಿಂದ ನೋಡಿದ್ದಾರೆ. ಅವ್ರು ಏನು ಅಂತ ಚೆನ್ನಾಗ್ ಗೊತ್ತಿದೆ. ಅವ್ರು ಈ ಚುಕ್ಕಾಣಿ ಹಿಡಿದ್ರೆ ಸಿಎಂ ಆದ್ರೆ ತುಂಬಾ ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾವ ರೀತಿ ಹೇಳ್ಬೇಕು ಅಂದ್ರೆ ಅವ್ರ ಪ್ರತಿಯೊಬ್ರು ಒಂದು ಮಾತು, ಒಂದು ನಡೆ ನುಡಿಯಲ್ಲಿ ಹೆಚ್ಚಿನ ಅವರ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು, ಒಬ್ರಿಗೊಂದು ನೋವಾಗಲ್ಲ. ಆ ರೀತಿ ತಮ್ಮನ್ನ ತಾವು ಅದನ್ನ ಅಂದ್ರೆ ನೋವಾಗಲ್ಲ ಅಂತಂದ್ರೆ ಅವರು ಎಲ್ಲದಕ್ಕೂ ಸರಿ. ಅಲೆ ಬಂದ್ರೆ ಹೆಂಗೆ ಬಂಡೆ ಬಡದು ವಾಪಸ್ ಬರುತ್ತೋ ಅದೇ ರೀತಿ ಅವರು ಯಾವ ರೀತಿ ತನ್ನನ್ನ ತಾನು ಇದನ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ ಅವರಿಗೆ. ಎಷ್ಟು ಆತರ ವ್ಯಕ್ತಿಗಳು ಈ ದೇಶದಲ್ಲೇ ಯಾರು ಇಲ್ಲ ಅಂತ ನಮ್ಮ ಅನಿಸಿಕೆ. ತುಂಬಾ ಚೆನ್ನಾಗಿ ಅವರು ರಾಜಕೀಯದ ಚುಕ್ಕಾಣಿಯನ್ನ ಹಿಡಿತಾರೆ. ಅಂತಾರ ನಾವು ಸಿಎಂ ಮಾಡಕ್ಕೆ ತುಂಬಾ ಹೆಮ್ಮೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಕಾಯ್ತಾ ಇದೀವಿ. ಅವ್ರು ಸಿಎಂ ಆದ್ರೆ ನಮಗೆ ಆಗೋ ಖುಷಿ ಇನ್ ಯಾರಿಗೂ ಇಲ್ಲ. ಬದಲಾವಣೆ ಮಾಡ್ಬೇಕು, ಪಕ್ಷದಿಂದ ಸಿಎಂ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ದಲಿತ ಮುಖಂಡರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಮಾಡ್ಲಿ ಅಂತ ನಮ್ಮ ಕ್ಷೇತ್ರದಿಂದ ಕೇಳ್ತಾ ಇದೀವಿ. ಯಾಕಂದ್ರೆ 2013ನಲ್ಲಿ ನಮ್ಮ ಸರ್ಕಾರ ಬರಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್. ಇವರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ನಮ್ಮ ಕ್ಷೇತ್ರದಿಂದ 14 ತಿಂಗಳು ಸಿಎಂ ಆಗಿದ್ರು. ನಾವು ನಮ್ಮ ಪರಮೇಶ್ವರ್ನ ಸಿಎಂ ಮಾಡಿದ್ವಿ, ಡೆಪ್ಯೂಟಿ ಸಿಎಂ ಮಾಡಿದ್ವಿ. ಇವಾಗ ಸಿಎಂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಮುಖಂಡರಾದ ಮಾಲಿಂಗಪ್ಪ, ಮಹಿಳಾ ಅಧ್ಯಕ್ಷೆ ಜಯಮ್ಮ, ಬಲರಾಮಯ್ಯ, ಓಬಳರಾಜು, ಮಂಜುನಾಥ್, ವಿನಯ್ ಕುಮಾರ್, ಮಹೇಶ್, ಪುರುಷೋತ್ತಮ್, ನಗುತ ರಂಗನಾಥ್, ಟೈಗರ್ ನಾಗ್, ಮಂಜುಳಾ ಆರಾಧ್ಯ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪರಮೇಶ್ವರ್ ಅವರನ್ನು ಸಿಎಂ ಸ್ಥಾನಕ್ಕೆ ಒತ್ತಾಯಿಸಿದರು.